ನಮಸ್ಕಾರ. ಮುಖ್ಯಾಂಶಗಳು. ಕೊರೋನಾ ಸಂದಿಗ್ಧತೆಯನ್ನು ದಿಟ್ಟವಾಗಿ ಎದುರಿಸಿದ ಭಾರತ, ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಬಲವರ್ಧನೆ ಅಗತ್ಯ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಕೃಷಿ ಕಾಯ್ದೆಗಳ ಕುರಿತು ಜನಜಾಗೃತಿಗೆ ಸಂಕಲ್ಪ, ರಾಜ್ಯಾದ್ಯಂತ ವರ್ಚುವಲ್ ಸಭೆಗಳ ಆಯೋಜನೆ, ಡಾ ಸಿಎನ್ ಅಶ್ವತ್ಥನಾರಾಯಣ. ಪ್ರಸಕ್ತ ಬಜೆಟ್ನಲ್ಲಿ ಕಾರ್ಮಿಕ ವಲಯಕ್ಕೆ ಹಲವು ಯೋಜನೆ, ಪರಿವರ್ತನೆಯ ಪರ್ವಕ್ಕೆ ಮುನ್ನುಡಿ, ಪ್ರಧಾನಿ ನರೇಂದ್ರ ಮೋದಿ. ಉತ್ತರಾಖಂಡದಲ್ಲಿ ಹಿಮ ಪ್ರವಾಹ, ರಕ್ಷಣಾ ಕಾರ್ಯ ಚುರುಕು, ಪರಿಸ್ಥಿತಿ ನಿರ್ವಹಣೆಗೆ ಕೇಂದ್ರದಿಂದ ಅಗತ್ಯ ನೆರವು, ಅಮಿತ್ ಶಾ. ವಾರ್ತೆಗಳ ವಿವರ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಬೆಂಗಳೂರಿನಲ್ಲಿ ಇಂದು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ 23ನೇ ವಾರ್ಷಿಕ ಘಟಿಕೋತ್ಸವದಲ್ಲಿ ಭಾಗಿಯಾಗಿ ಪದವಿ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಆರೋಗ್ಯ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಕುಲಪತಿ ಡಾ ಎಸ್ ಸಚ್ಚಿದಾನಂದ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಕೊರೋನಾದಿಂದ ಜಗತ್ತಿನ ಆರೋಗ್ಯ ಕ್ಷೇತ್ರ ತಲ್ಲಣಗೊಂಡಿದೆ. ಕೊರೋನೋತ್ತರದಲ್ಲಿ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಸುಧಾರಣೆಯ ಜೊತೆಗೆ ಈ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವುದು ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಭಾರತವು ಕೊರೋನಾ ಸಂದಿಗ್ಧತೆಯನ್ನು ದಿಟ್ಟವಾಗಿ ಎದುರಿಸಿದೆ. ಬೃಹತ್ ಲಸಿಕಾ ಅಭಿಯಾನದಲ್ಲಿ ಭಾರತವು ಯಶಸ್ವಿಯಾಗಲಿದೆ. ತಮ್ಮ ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಯ ಬಗ್ಗೆ ಹೆಮ್ಮೆ ಇದೆ. ವೈದ್ಯಕೀಯ ಕ್ಷೇತ್ರದ ಮುಂದೆ ಸಾಕಷ್ಟು ಸವಾಲುಗಳಿದ್ದು, ಇವುಗಳನ್ನು ದೇಶವು ಸಮರ್ಥವಾಗಿ ಎದುರಿಸಬೇಕಿದೆ. ಭವಿಷ್ಯದಲ್ಲಿ ಕೊರೋನಾದಂತಹ ಸಾಂಕ್ರಾಮಿಕಗಳನ್ನು ಸಮರ್ಪಕವಾಗಿ ನಿಯಂತ್ರಿಸುವ ನಿಟ್ಟಿನಲ್ಲಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಬೇಕು ಎಂದು ಹೇಳಿದರು. ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಉತ್ತಮ ಸೇವೆ ಮಾಡುತ್ತಿದ್ದಾರೆ. ಭವಿಷ್ಯದಲ್ಲಿ ವೈದ್ಯಕೀಯ ಕ್ಷೇತ್ರ ಸೇರಿದಂತೆ ಎಲ್ಲಾ ಕ್ಷೇತ್ರಗಳನ್ನು ಮುಂಚೂಣಿಯಾಗಿ ಮುನ್ನಡೆಸಲಿದ್ದಾರೆ ಎಂದು ಹೇಳಿದರು. ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಪ್ರತಿಷ್ಠಿತ ಸಂಸ್ಥೆಯಾಗಿದ್ದು, ಇಲ್ಲಿ ಪದವಿ ಪಡೆಯುತ್ತಿರುವವರ ಭವಿಷ್ಯ ಉಜ್ವಲವಾಗಲಿದೆ. ಆರೋಗ್ಯ ಕ್ಷೇತ್ರಕ್ಕೆ ಅವರಿಂದ ಗಣನೀಯ ಸೇವೆ ದೊರೆಯಲಿದೆ ಎಂದರು. That this university trained over 2 lakh healthcare professionals, from doctors and nurses to administrators and hospital facility providers, to better respond to the outbreak. This campaign, I am sure, contributed immensely in creating a uniform response to provide quality care to COVID-19 patients. ಡಿಡಿ ನ್ಯೂಸ್ನೊಂದಿಗೆ ಪ್ರಥಮ ಸ್ಥಾನದಲ್ಲಿ 3 ಚಿನ್ನದ ಪದಕ ಪಡೆದ ಡಾ ಮಾಲಾ ಮಾತನಾಡಿ, ರಾಷ್ಟ್ರಪತಿಗಳಿಂದ ಪದವಿ ಸ್ವೀಕರಿಸಿರುವುದು ಅತ್ಯಂತ ಸಂತಸದಾಯಕ ಕ್ಷಣ. ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆ ಮಾಡುವ ಆಶಯವನ್ನು ಹೊಂದಿದ್ದೇನೆ ಎಂದರು. ಯಾವಾಗಲೂ ಕನಸು ಕಂಡಿದ್ದೆ. ನಾನು ಯೂನಿವರ್ಸಿಟಿ ಟಾಪರ್ ಆಗಬೇಕು, ಗೋಲ್ಡ್ ಮೆಡಲ್ ಸಾಧಿಸಬೇಕು ಅಂತ ಯಾವಾಗಲೂ ನಾನು ಕನಸು ಕಂಡಿದ್ದೆ. ಇವತ್ತು ನನಸಾಗಿದೆ. ಕನಸು ನನಸಾದ ಮುಂದೆ ಗೊತ್ತಲ್ಲ ಎಷ್ಟು ಸಂತೋಷ ಆಗುತ್ತೆ ಅಂತ. ದ್ವಿತೀಯ ಸ್ಥಾನದಲ್ಲಿ ಚಿನ್ನದ ಪದಕ ಪಡೆದ ಮತ್ತೋರ್ವ ವೈದ್ಯೆ ಸಫಿಯಾ, ಕೋವಿಡ್ ನಂತಹ ಸಂದಿಗ್ಧ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಲು ಅವಕಾಶ ದೊರೆತಿದೆ ಎಂದರು. Parents, my teachers, especially my principal, Dr. Salahuddin sir from Farooqia College of Pharmacy, and I'm very much happy, sir. ಎಂಫಾರ್ಮಾ ವಿಷಯದಲ್ಲಿ ಚಿನ್ನದ ಪದವಿ ಪಡೆದ ಹರ್ಷವರ್ಧಿನಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಬೇಕೆಂಬ ಆಶಯವನ್ನು ಹೊಂದಿದ್ದೇನೆ. ಮೊದಲ ಸ್ಥಾನ ಗಳಿಸಲು ಪೋಷಕರು ಹಾಗೂ ಶಿಕ್ಷಕರ ಮಾರ್ಗದರ್ಶನ ಸಹಕಾರಿಯಾಗಿದೆ ಎಂದರು. ಈ ವೇಳೆ ಪದವಿ, ಸ್ನಾತಕೋತ್ತರ ಸೇರಿದಂತೆ ಹಲವು ವಿಷಯಗಳಲ್ಲಿ ಪದವಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಕುಟುಂಬ ವರ್ಗದೊಂದಿಗೆ ಸಂಭ್ರಮಿಸಿದ ಅದ್ಭುತ ಕ್ಷಣಗಳಿಗೆ ಘಟಿಕೋತ್ಸವ ಸಮಾರಂಭ ಸಾಕ್ಷಿಯಾಗಿತ್ತು. ಕೇಂದ್ರದ ಕೃಷಿ ಸುಧಾರಣಾ ಕಾಯ್ದೆಗಳ ಕುರಿತು ಜನಜಾಗೃತಿ ಮೂಡಿಸಲು ಬರುವ 10 ದಿನದೊಳಗೆ ರಾಜ್ಯಾದ್ಯಂತ ವರ್ಚುವಲ್ ಸಭೆಗಳನ್ನು ಆಯೋಜಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ.
ಬಿಜೆಪಿ ರಾಜ್ಯಮಟ್ಟದ ಸಾಮಾಜಿಕ ಜಾಲತಾಣ ಕಾರ್ಯಾಗಾರ ಉದ್ಘಾಟಿಸಿ ಅವರು ಕೃಷಿ ಮಸೂದೆಗಳ ಕುರಿತು ಪಟ್ಟಭದ್ರ ಹಿತಾಸಕ್ತಿಗಳು ತಪ್ಪು ಮಾಹಿತಿ ನೀಡುತ್ತಿವೆ. ಇದನ್ನು ತಡೆಯುವ ಅಗತ್ಯವಿದೆ. ಹೊಸ ಕಾಯ್ದೆಗಳಿಂದ ಎಪಿಎಂಸಿ ವ್ಯವಸ್ಥೆಗೆ ಹೊಸತನ ಬರಲಿದೆ. ಬಹು ಹಂತದ ಮಾರಾಟ ವ್ಯವಸ್ಥೆಯ ಬದಲಾಗಿ ವ್ಯಾಪಾರಿ ಮತ್ತು ರೈತರ ನಡುವೆ ನೇರ ಸಂಬಂಧ ಏರ್ಪಡಲಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಚಿಂತನೆಗಳಿಂದ ದೇಶ ಭ್ರಷ್ಟಾಚಾರ ಹಾಗೂ ಹಗರಣ ಮುಕ್ತವಾಗಿ ಮುನ್ನಡೆದಿದೆ ಎಂದ ಅವರು, ರಾಜ್ಯ ಸರ್ಕಾರದ ಪರಿಣಾಮಕಾರಿ ಯೋಜನೆಗಳಿಂದ ಹಲವು ಮಹತ್ವದ ಕಾರ್ಯಸೂಚಿಗಳು ಯಶಸ್ವಿಯಾಗಿ ಅನುಷ್ಠಾನಗೊಂಡಿವೆ ಎಂದರು. ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಿರ್ಮಿಸಲಾಗಿರುವ ಇಂದಿರಾ ಗಾಂಧಿ ವಸತಿ ಶಾಲೆ ಹಾಗೂ ವಾಲ್ಮೀಕಿ ಭವನವನ್ನು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಶ್ರೀರಾಮುಲು ರಾಯಚೂರಿನ ವಟ್ಟಗಲ್ನಲ್ಲಿಂದು ಉದ್ಘಾಟಿಸಿದರು. ಶಾಸಕ ಪ್ರತಾಪಗೌಡ ಪಾಟೀಲ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಆದಿಮನಿ ವೀರಲಕ್ಷ್ಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗಮೋಹನ್ ದಾಸ್ ವರದಿಯನ್ನು ಕೊಟ್ಟ ನಂತರ ನಾಗಮೋಹನ್ ದಾಸ್ ಬಳಿಕ ಸುದ್ದಿಗಾರರೊಂದಿಗೆ ಸಮಾಜ ಕಲ್ಯಾಣ ಇಲಾಖೆಯು ಉತ್ತರ ಕರ್ನಾಟಕದ ಹಲವು ಭಾಗಗಳಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದೆ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ವಸತಿ ಶಾಲೆಗಳನ್ನು ನಿರ್ಮಿಸಲು ಒತ್ತು ನೀಡಲಾಗಿದೆ. ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರವು ಕಾರ್ಯಯೋಜನೆ ರೂಪಿಸಿದೆ ಎಂದು ತಿಳಿಸಿದರು. ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದ್ದು, ಇಲಾಖಾ ವ್ಯಾಪ್ತಿಯ 845 ಶಾಲೆಗಳಲ್ಲಿ 1.5 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ವಸತಿ ಸಹಿತ ಅಧ್ಯಯನ ಮಾಡುತ್ತಿದ್ದಾರೆ ಎಂದರು. ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಲು ಈಗಾಗಲೇ ಸಚಿವ ಸಂಪುಟ ಉಪಸಮಿತಿ ರಚಿಸಲಾಗಿದ್ದು 2 ಸಭೆಗಳು ನಡೆದಿವೆ. ಶೀಘ್ರದಲ್ಲೇ ಮುಖ್ಯಮಂತ್ರಿಗಳಿಗೆ ಈ ಸಮಿತಿಯಿಂದ ವರದಿ ನೀಡಲಾಗುವುದು ಎಂದು ಅವರು ವಿವರಿಸಿದರು. ಹಂಗಾಗಿ ಇವತ್ತು 2 ಪಾದಯಾತ್ರೆಗಳ ವಿಚಾರದಲ್ಲಿ ಅವ್ರು ಎಷ್ಟಿಗೆ ಸೇರಿಸಬೇಕು ಕುರುಬ ಸಮುದಾಯದವರು ಅನ್ನೋಂಥ ಟೈಮಲ್ಲಿ ಕೆಲವೊಂದು ಲೀಗಲ್ ಇಶ್ಯೂಸ್ ಇದ್ದಾವೆ. ಆ ಲೀಗಲ್ ಇಶ್ಯೂಸಲ್ಲಿ ಕೆಲವೊಂದು ಅಧ್ಯಯನಗಳು ನಡಿಬೇಕಾಗಿದೆ. ಅಧ್ಯಯನಗಳು ನಡಿಬೇಕಾದ್ರೆಗಿನ ಇದಕ್ಕಿಂತ ಮುಂಚೆ ನಮ್ಮ ಏನು ಕುಲಶಾಸ್ತ್ರೀಯ ಅಧ್ಯಯನ ಏನು ನಡಿಬೇಕಾಗಿದೆ, ಅಧ್ಯಯನಗಳು ನಡೆದ ನಂತರ ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಸರ್ಕಾರ ಬರುತ್ತೆ. ಪಶ್ಚಿಮ ಬಂಗಾಳದ ಚಹಾ ತೋಟಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರಿಗೆ ಈ ಬಾರಿಯ ಬಜೆಟ್ನಲ್ಲಿ ಸಾಕಷ್ಟು ನೆರವು ಘೋಷಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದ ಹಲ್ದಿಯಾದಲ್ಲಿ ಇಂದು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ಪೂರ್ವದಲ್ಲಿ ಪಶ್ಚಿಮ ಬಂಗಾಳ ದೇಶದ ಅತ್ಯಂತ ಅಭಿವೃದ್ಧಿ ಹೊಂದಿದ ರಾಜ್ಯವಾಗಿತ್ತು. ಅಂದು ತನ್ನ ಜನರಿಗೆ ಉತ್ತಮ ಶಿಕ್ಷಣ ಕಲ್ಪಿಸಿತ್ತು. ಆದರೆ ಪಶ್ಚಿಮ ಬಂಗಾಳ ದಿನ ಕಳೆದಂತೆ ತನ್ನ ವೈಭವವನ್ನು ಕಳೆದುಕೊಂಡಿದೆ ಎಂದು ಅಭಿಪ್ರಾಯಪಟ್ಟರು. ಪಶ್ಚಿಮ ಬಂಗಾಳದಲ್ಲಿ ಪರಿವರ್ತನೆ ತರುವುದಾಗಿ ಮಮತಾ ಬ್ಯಾನರ್ಜಿ ಭರವಸೆ ನೀಡಿ ಅಧಿಕಾರಕ್ಕೆ ಬಂದರು. ಆದರೆ ಕಳೆದ 10 ವರ್ಷಗಳಲ್ಲಿ ಯಾವುದೇ ಬದಲಾವಣೆಗಳು ಕಂಡುಬಂದಿಲ್ಲ. ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಕಾನೂನು ವಿರೋಧಿ ಚಟುವಟಿಕೆಗಳು ನಡೆಯುತ್ತಿವೆ ಎಂದು ಆರೋಪಿಸಿದರು. ದುರಾಡಳಿತ, ಹಿಂಸಾಚಾರ, ಭ್ರಷ್ಟಾಚಾರ ಹಾಗೂ ನಂಬಿಕೆಗಳ ಮೇಲಿನ ದಾಳಿ ಸೇರಿದಂತೆ ಸರಣಿ ದುಷ್ಕೃತ್ಯಗಳು ರಾಜ್ಯದಲ್ಲಿ ನಡೆಯುತ್ತಿದ್ದು, ಇವುಗಳನ್ನು ಜನರು ಗಮನಿಸುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ರಾಜಕೀಯ ಸಂಚಲನ ಉಂಟಾಗಲಿದೆ ಎಂದರು. ತೃಣಮೂಲ ಕಾಂಗ್ರೆಸ್ನ ರಹಸ್ಯ ಸ್ನೇಹಕೂಟದ ಬಗ್ಗೆ ಎಚ್ಚರವಿರಬೇಕಾದ ಅಗತ್ಯವಿದೆ. ತೆರೆ ಹಿಂದೆ ಎಡಪಕ್ಷಗಳು, ಕಾಂಗ್ರೆಸ್ ಹಾಗೂ ಟಿಎಂಸಿ ನಡುವೆ ಅಪವಿತ್ರ ಮೈತ್ರಿ ಇದೆ ಎಂದರು. बहुत लाभ होने वाला है. डोभी दुर्गापुर नेचुरल गैस पाइपलाइन अब बनकर के तैयार है. इससे पश्चिम बंगाल के अनेक जिलों में पीएनजी और सीएनजी की सुविधाएं पहुंचाने में मदद मिलेगी. इससे दुर्गापुर फर्टिलाइजर कारखाने के लिए भी पर्याप्त गैस मिल पाएगी. इसी तरह ನಂತರ ಪ್ರಧಾನಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ನಿರ್ಮಿಸಿರುವ ಎಲ್ಪಿಜಿ ಟರ್ಮಿನಲ್ ಕೇಂದ್ರವನ್ನು ಲೋಕಾರ್ಪಣೆಗೊಳಿಸಿದರು. ಈ ಕೇಂದ್ರವನ್ನು 1,100 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. भाइयों और बहनों, पश्चिम बंगाल का विकास और यहां आधुनिक इंफ्रास्ट्रक्चर का निर्माण केंद्र सरकार की निरंतर प्राथमिकता रही है. कोलकाता में 8,500 करोड़ रुपए की लागत से मेट्रो प्रोजेक्ट पर तेजी से काम चल रहा है. इस बार के बजट में केंद्र सरकार ने इस अभियान को और विस्तार दिया है. केंद्र सरकार इस साल भी
हजारों करोड़ रुपए पश्चिम बंगाल में नेशनल हाईवे बनाने में लगाने वाली है। की डोभी दुर्गापुर प्राकृतिक गैस पाइपलाइन का निर्माण गेल इंडिया लिमिटेड ने किया है। इस प्रोजेक्ट की कुल लागत लगभग 2400 करोड़ रुपए है। আপনারা দেখতে পাচ্ছেন দুর্গাপুরে এখন উপস্থিত আছেন কেন্দ্রীয় মন্ত্রী শ্রী বাবুল সুপ্রিয়। মাননীয় প্রধানমন্ত্রীর স্বপ্ন ঘরে ঘরে নিরাপদ রান্নার মাধ্যম হিসেবে এলপিজি পৌঁছে দেওয়া, সেই স্বপ্ন পূরণের লক্ষ্যে বিশেষত ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಹಿಮ ಅವಘಡ ಸಂಭವಿಸಿದ್ದು ನದಿ ಪಾತ್ರದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ದೌಲಿಗಂಗಾ ನದಿಯಲ್ಲಿ ಪ್ರವಾಹ ಹೆಚ್ಚಾಗಿದ್ದು ನದಿಯ ತಟದಲ್ಲಿರುವ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಈ ಮಧ್ಯೆ ರಕ್ಷಣಾ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಐಟಿಬಿಪಿ ಹಾಗೂ ಎನ್ಡಿಆರ್ಎಫ್ ಯೋಧರು ಸ್ಥಳಕ್ಕೆ ಧಾವಿಸಿದ್ದು ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ದೌಲಿಗಂಗಾ ನದಿಯ ದಂಡೆಯಲ್ಲಿರುವ ಗ್ರಾಮಗಳ ಜನರನ್ನು ಸ್ಥಳಾಂತರಿಸುವಂತೆ ಚಿಮೋಲಿ ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ಅವಘಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಉತ್ತರಾಖಂಡದ ಪರಿಸ್ಥಿತಿಯನ್ನು ಪರಾಮರ್ಶೆ ನಡೆಸಿದ್ದು ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಉತ್ತರಾಖಂಡದಲ್ಲಿ ಸಂಭವಿಸಿರುವ ದುರದೃಷ್ಟಕರ ಪರಿಸ್ಥಿತಿ ಕುರಿತು ನಿರಂತರ ನಿಗಾ ವಹಿಸಿರುವುದಾಗಿ ಉತ್ತರಾಖಂಡ ರಾಜ್ಯದ ಬೆಂಬಲಕ್ಕೆ ಇಡೀ ದೇಶ ನಿಂತಿದ್ದು ಪ್ರತಿಯೊಬ್ಬರ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತಿದೆ ಎಂದು ಪ್ರಧಾನಿ ಟ್ವೀಟ್ ಮಾಡಿದ್ದಾರೆ. बहाव है वो आगे दूसरे जगहों पर भी जा सकता है, क्योंकि बताया जा रहा है जिस तरह से बांध में डैमेज हुआ है वो एक बेहद निश्चित तौर पर वो एक बड़ी खबर हो सकती है. ಕೇಂದ್ರ ಸಚಿವ ಅಮಿತ್ ಶಾ ಈ ಸಂಬಂಧ ಉತ್ತರಾಖಂಡ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರೊಂದಿಗೆ ಮಾತನಾಡಿದ್ದು ಪ್ರವಾಹ ಹಿನ್ನೆಲೆಯಲ್ಲಿ ಉಂಟಾಗಿರುವ ಪರಿಸ್ಥಿತಿ ಎದುರಿಸಲು ಕೇಂದ್ರ ಸರ್ಕಾರ ಸಾಧ್ಯವಿರುವ ಎಲ್ಲಾ ನೆರವು ನೀಡುವುದಾಗಿ ಭರವಸೆ ನೀಡಿದೆ ಎಂದರು. आईटीबीपी के जवान भी वहां पर पहुंच गए हैं, पूरे राज्य का तंत्र भी वहां पर एक्टिव हो गया, एसडीआरएफ की टीमें भी पहुंची हैं. मेरी मुख्यमंत्री जी से बात हुई, वो भी ऑन वे हैं और वायुसेना को भी अलर्ट कर बचाव कार्य में लगाने के लिए हमने पूरी तैयारी कर ली है. मैं उत्तराखंड की सभी निवासियों को आश्वस्त करना चाहता हूं कि नरेंद्र मोदी सरकार इस संकट की घड़ी में उत्तराखंड के साथ खड़ी है और हर संभव मदद देकर इस संकट से जल्दी उत्तराखंड बाहर आए और आम जनजीवन पहले की तरह शुरू हो जाए, इस दिशा में हमारे प्रयास है. तो उन्होंने कहा हम अपने फाउंडेशन के लोग. ಈ ನಡುವೆ ರಾಜ್ಯ ವಿಪತ್ತು ನಿರ್ವಹಣಾ ದಳ ಹಿಮ ಅವಘಡ ಕುರಿತಂತೆ ಡೆಹ್ರಾಡೂನ್ನಲ್ಲಿ ಹೇಳಿಕೆ ನೀಡಿ 7 ಮೃತ ದೇಹಗಳನ್ನು ಪತ್ತೆ ಹಚ್ಚಲಾಗಿದೆ. ಅವಘಡದಲ್ಲಿ 150 ಮಂದಿ ನಾಪತ್ತೆಯಾಗಿದ್ದಾರೆ. ಈ ಪೈಕಿ 12 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ಮಾಹಿತಿ ನೀಡಿದೆ. ಹಿಮ ಅವಘಡದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಕುಟುಂಬದವರಿಗೆ ರಾಜ್ಯ ಸರ್ಕಾರ ತಲಾ 4 ಲಕ್ಷ ರೂಪಾಯಿ ಪರಿಹಾರ ನೀಡಲಿದೆ ಎಂದು ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಪ್ರಕಟಿಸಿದ್ದಾರೆ. सहयोग के लिए तैयार हैं, हम सरकार के साथ खड़े हैं. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಪುಣೆಯಲ್ಲಿ ಇಂದು ಕೊರೋನಾ ಲಸಿಕೆ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು 50 ಲಕ್ಷ ಮಂದಿಗೆ ಲಸಿಕೆ ನೀಡಿರುವ ಜಗತ್ತಿನ ಮೊದಲ ದೇಶ ಭಾರತವಾಗಿದೆ. ಇಡೀ ದೇಶದ ಜನತೆಗೆ ಲಸಿಕೆ ನೀಡಲು ಯೋಜನೆ ರೂಪಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕೊರೋನಾ ಲಸಿಕೆ ಸಂಬಂಧ ಜನಸಾಮಾನ್ಯರಲ್ಲಿರುವ ಸಂಶಯಗಳ ನಿವಾರಣೆಗೆ ಜಾಗೃತಿ ಅಭಿಯಾನ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಜಾಗೃತಿ ಅಭಿಯಾನದ ವೇಳೆ ಆಧುನಿಕ ಸಂವಹನ ಉಪಕರಣಗಳಿಂದ ಸಜ್ಜುಗೊಂಡಿರುವ 16 ವಾಹನಗಳು ಜನಪದ ಕಲಾವಿದರೊಂದಿಗೆ ಮಹಾರಾಷ್ಟ್ರ ಹಾಗೂ ಗೋವಾದಲ್ಲಿ ಜಾಗೃತಿ ಮೂಡಿಸಲಿವೆ. योगापासून सगळ्या टेस्ट फुकट होण्यापासून तिथे अगदी साधे व्यायामाचे प्रकार लावलेत. म्हणजे समजा चक्र मोठं लावलंय तर ते असं हाताने तुम्ही फिरवता त्यांनी सुद्धा खूप गोष्टी होतात. त्यामुळे वेलनेस, प्रिकॉशन, प्रिव्हेन्शन आणि क्युअर असं दोन्ही आहे. आणि आता 2 कोटी लोकांनी आयुष्यमान भारतचा आतापर्यंत फायदा घेतला आणि त्यांना मोफत इलाज मिळाला. 5 लाखापर्यंतचा इलाज मोफत मिळणं ही या देशातली क्रांती आहे आणि ती 2 कोटी लोकांनी त्याचा आतापर्यंत फायदा घेतलेला आहे.
ಈ ನಡುವೆ ಮಹಾರಾಷ್ಟ್ರ ಪ್ರದೇಶದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಜಾವಡೇಕರ್, ಮಾಧ್ಯಮಗಳಿಗೆ ವಾಕ್ ಸ್ವಾತಂತ್ರ್ಯವಿದೆ, ಆದರೆ ಅದನ್ನು ಜವಾಬ್ದಾರಿಯುತವಾಗಿ ಬಳಸಬೇಕಿದೆ. ವದಂತಿ ಹಾಗೂ ಅಶಾಂತಿ ಹರಡುವುದು ಮಾಧ್ಯಮಗಳಿಗೆ ಸಲ್ಲ ಎಂದು ಅವರು ತಿಳಿಸಿದರು. ಮಾಧ್ಯಮಗಳಿಗೆ ಟೀಕಿಸುವ ಹಕ್ಕು ಇದೆ. ಸತ್ಯಕ್ಕೆ ದೂರವಾದ, ದಾರಿ ತಪ್ಪಿಸುವ ಮಾಹಿತಿಯನ್ನು ನೀಡುವ ಕೆಲಸಗಳಿಂದ ಮಾಧ್ಯಮಗಳು ದೂರವಿಡಬೇಕು ಎಂದರು. ಸರ್ಕಾರ ತೆರಿಗೆ ಪಾವತಿದಾರರ ಮೇಲೆ ನಂಬಿಕೆ ಇರಿಸಿದೆ. ಹಾಗಾಗಿ ಸರ್ಕಾರ ಸೌಲಭ್ಯದಾರನಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮುಂಬೈನಲ್ಲಿ ಇಂದು ಹೇಳಿದ್ದಾರೆ. 2021ರ ಕೇಂದ್ರ ಬಜೆಟ್ ಕುರಿತಂತೆ ಉದ್ಯಮಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ತೆರಿಗೆ ಪಾವತಿದಾರರ ಪ್ರತಿಯೊಂದು ರೂಪಾಯಿಯನ್ನು ಸರ್ಕಾರ ಗೌರವಿಸಲಿದ್ದು, ತೆರಿಗೆ ಹಣದ ಪ್ರತಿ ಪೈಸೆಯನ್ನು ಗುಣಾತ್ಮಕವಾಗಿ ವೆಚ್ಚ ಮಾಡುವ ಮೂಲಕ ಹೆಚ್ಚು ಸಂಪತ್ತನ್ನು ಸೃಷ್ಟಿಸಲಾಗುತ್ತಿದೆ ಎಂದು ಹೇಳಿದರು. ಕೋವಿಡ್ ಸೆಸ್ ಮೂಲಕ ಜನಸಾಮಾನ್ಯರ ಮೇಲೆ ಹೆಚ್ಚು ಹೇರಬಾರದು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ಸ್ಪಷ್ಟ ಅಭಿಪ್ರಾಯವಾಗಿತ್ತು. ಕೋವಿಡ್ ಸೆಸ್ ಕುರಿತಂತೆ ಮಾಧ್ಯಮಗಳ ವರದಿ ಕೇವಲ ವದಂತಿ ಎಂದು ಅವರು ತಳ್ಳಿಹಾಕಿದರು. ಕೋವಿಡ್ ಸಂಕಷ್ಟದ ಸನ್ನಿವೇಶದಲ್ಲಿ ಅಭಿವೃದ್ಧಿ ಹೊಂದಿದ ಆರ್ಥಿಕತೆಗಳು ಉಳಿವಿಗಾಗಿ ಹೋರಾಟ ನಡೆಸುತ್ತಿವೆ. ಆದರೆ ಭಾರತ ತನ್ನ ಉಳಿವಿನ ದಾರಿಯನ್ನು ಕಂಡುಕೊಂಡಿದೆ. ಶ್ರೇಯಸ್ಸು ದೇಶದ ಜನರಿಗೆ ಲಭಿಸಬೇಕು ಎಂದು ಹೇಳಿದರು. I'm sure it will resolve, and I'm glad Reserve Bank is also working together with them. So what provisioning they are making and all that is a different matter of detail. Certainly government will have to do some kind of a guarantee. We'll have to see how their formulation is going to work out. But we are sure that it is a formulation which has emerged from the banks themselves and therefore has every probability to succeed. That's why I said it may be that the government will have to give some kind of a guarantee, but the solution is coming out of the banks. So when the details are completed, we'll put it out for everybody to know. In trickles for me to say, even as the process is getting worked out, may not be right. ದೇಶದ ಮೀನುಗಾರಿಕೆಯ ಪ್ರಮುಖ ನೆಲೆಯಾಗುವ ಸಾಮರ್ಥ್ಯ ಗೋವಾ ರಾಜ್ಯಕ್ಕಿದೆ ಎಂದು ಕೇಂದ್ರ ಮೀನುಗಾರಿಕೆ ಸಚಿವ ಗಿರಿರಾಜ್ ಸಿಂಗ್ ಹೇಳಿದ್ದಾರೆ. ಪಣಜಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮೀನುಗಾರಿಕೆ ವಲಯದ ಸಮಗ್ರ ಅಭಿವೃದ್ಧಿಗಾಗಿ 400 ಕೋಟಿ ರೂಪಾಯಿ ಹೂಡಿಕೆ ಮಾಡಲು ನಿರ್ಧರಿಸಲಾಗಿದೆ. ಈ ಕುರಿತು ಮುಖ್ಯಮಂತ್ರಿ ಡಾ ಪ್ರಮೋದ್ ಸಾವಂತ್ ಅವರೊಂದಿಗೆ ಚರ್ಚಿಸಲಾಗಿದೆ. ಈ ಪೈಕಿ 41.47 ಕೋಟಿ ರೂಪಾಯಿ ಬಿಡುಗಡೆ ಮಾಡಲು ಅನುಮೋದನೆ ನೀಡಲಾಗಿದೆ ಎಂದು ವಿವರಿಸಿದರು. ರಾಜ್ಯ ಸರ್ಕಾರದೊಂದಿಗೆ ನಡೆಸಿದ ಚರ್ಚೆಯ ಆಧಾರದ ಮೇಲೆ ಮೀನುಗಾರಿಕೆಗಾಗಿ 30 ಲ್ಯಾಂಡಿಂಗ್ ಕೇಂದ್ರಗಳನ್ನು ಪ್ರವಾಸೋದ್ಯಮ ಉದ್ದೇಶಕ್ಕಾಗಿ ಅಭಿವೃದ್ಧಿಪಡಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು. ಸಗಟು ಮೀನುಗಾರಿಕಾ ಮಾರುಕಟ್ಟೆಗಳಲ್ಲಿ ಸ್ವಚ್ಛತೆ ಅಭಿವೃದ್ಧಿಗಾಗಿ 50 ಕೋಟಿ ರೂಪಾಯಿ, ಪ್ರವಾಸೋದ್ಯಮ ಉದ್ದೇಶಕ್ಕಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಅಕ್ವೇರಿಯಂ ಸ್ಥಾಪನೆ ಬಗ್ಗೆ ರಾಜ್ಯ ಸರ್ಕಾರದೊಂದಿಗೆ ಚರ್ಚೆ ನಡೆಸುವುದಾಗಿ ಸಚಿವರು ವಿವರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಸ್ಸಾಂನ ಸೋಂತಿಪುರ ಜಿಲ್ಲೆಯ ಧೇಕಿಯಾ ಜುಲಿಯಾದಲ್ಲಿ ಇಂದು ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು. ರಾಜ್ಯ ಹೆದ್ದಾರಿಗಳನ್ನು ಸುಧಾರಿಸುವ ಅಸೋಮಾಲಾ ಹಾಗೂ 2 ವೈದ್ಯಕೀಯ ಕಾಲೇಜುಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ನೆರವೇರಿಸಿದರು. ಬಳಿಕ ಅವರು ಈಶಾನ್ಯ ರಾಜ್ಯಗಳಲ್ಲಿ ಹಿಂಸೆ ಅಂತ್ಯಗೊಂಡು ಅಭಿವೃದ್ಧಿಯ ನವಪರ್ವ ಆರಂಭವಾಗಿದೆ. ಅಸ್ಸಾಂ ತ್ವರಿತಗತಿಯಲ್ಲಿ ಅಭಿವೃದ್ಧಿ ಸಾಧಿಸುತ್ತಿದ್ದು ಈಶಾನ್ಯ ರಾಜ್ಯಗಳಲ್ಲಿ ಮುಂಚೂಣಿಯಲ್ಲಿ ಇದೆ. ರಾಜ್ಯದಲ್ಲಿ ರಸ್ತೆಗಳನ್ನು ಸುಧಾರಿಸುವ ಅಸೋಮ್ ಮಾಲಾ ಯೋಜನೆಗೆ ಚಾಲನೆ ನೀಡಲಾಗಿದ್ದು, ಇದರಿಂದ ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ನೆರವಾಗಲಿದೆ ಎಂದು ಹೇಳಿದರು. ದೇಶದ ಪ್ರತಿಯೊಂದು ರಾಜ್ಯದಲ್ಲೂ ಸ್ಥಳೀಯ ಮಾತೃಭಾಷೆಯಲ್ಲಿ ಬೋಧಿಸುವ ಒಂದು ವೈದ್ಯಕೀಯ ಕಾಲೇಜು ಹಾಗೂ ತಾಂತ್ರಿಕ ಕಾಲೇಜು ಇರಬೇಕು ಎಂಬುದು ತಮ್ಮ ಕನಸು ಎಂದರು. ಇಂದು ಶಿಲಾನ್ಯಾಸ ನೆರವೇರಿಸಲಾದ 2 ವೈದ್ಯಕೀಯ ಕಾಲೇಜುಗಳಿಂದಾಗಿ ರಾಜ್ಯದಲ್ಲಿ ಆರೋಗ್ಯ ವಲಯದಲ್ಲಿ ಗಣನೀಯ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದರು. ಅಸ್ಸಾಂನ ಚಹಾ ತೋಟದಲ್ಲಿ ದುಡಿಯುತ್ತಿರುವ 7.47 ಲಕ್ಷ ಕಾರ್ಮಿಕರ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ 224 ಕೋಟಿ ರೂಪಾಯಿ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಹೇಳಿದರು. और चराईदेव में 2 मेडिकल कॉलेजों का उपहार असम को मिल रहा है, तो वहीं असम माला के जरिए आधुनिक इंफ्रास्ट्रक्चर की नींव भी बढ़ी है. आपको 5 साल पहले का वो समय याद होगा जब असम के ज्यादातर दूरदराज इलाकों में अच्छे हॉस्पिटल केवल सपना होते थे.
अच्छे हॉस्पिटल, अच्छे इलाज का मतलब होता था घंटों की यात्रा, घंटों का इंतजार और लगातार अनगिनत कठिनाइयां। मुझे असम के लोगों ने बताया है कि उन्हें हमेशा यही चिंता रहती थी कि कोई मेडिकल इमरजेंसी ना आ जाए, लेकिन ये समस्याएं अब तेजी से समाधान की ओर आगे बढ़ रही है। আমাৰ দেশৰ প্ৰধানমন্ত্ৰী নৰেন্দ্ৰ মোদী ডাঙৰীয়া ಇದಕ್ಕೂ ಮುನ್ನ ಅಸ್ಸಾಂ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್ ಮಾತನಾಡಿ ಅಸ್ಸಾಂನ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನೀಡಿರುವ ಕೊಡುಗೆಗಳನ್ನು ಕೊಂಡಾಡಿದರು. ಅಸ್ಸಾಂ ರಾಜ್ಯ ಈಗ ಶಾಂತಿಯುತವಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಇದಕ್ಕೆ ಕೇಂದ್ರದ ಸಹಕಾರ ಕಾರಣ ಎಂದು ಹೇಳಿದರು. আপোনালোক সকলোৱে মিলি এইখন চৰকাৰ পৰিচালনা কৰাৰ ক্ষেত্ৰত উল্লেখযোগ্য ভূমিকা পালন কৰিছে, সহযোগিতা আগবঢ়াই আহিছে। গতিকে আজি मैं विशेषভাৱে दौरे के दौरान हल्दिया में तेल, गैस और ಹಿಂದೂಸ್ತಾನ್ ಮಷೀನ್ ಟೂಲ್ಸ್ ಎಚ್ಎಂಟಿ ಸಂಸ್ಥೆಯ 69ನೇ ಸಂಸ್ಥಾಪನಾ ದಿನಾಚರಣೆಗೆ ಕೇಂದ್ರ ಸರ್ಕಾರದ ಭಾರೀ ಕೈಗಾರಿಕೆ ಸಚಿವಾಲಯದ ಕಾರ್ಯದರ್ಶಿ ಅರುಣ್ ಗೋಯಲ್ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ಎಚ್ಎಂಟಿ ಸಂಸ್ಥೆಯ ಆರಂಭದಿಂದ ಪ್ರಸ್ತುತ ಅವಧಿಯವರೆಗಿನ ಬೆಳವಣಿಗೆ ಹಾಗೂ ಸಾಧನೆಗಳನ್ನು ವಿವರಿಸುವ ವಸ್ತು ಸಂಗ್ರಹಾಲಯವನ್ನು ಲೋಕಾರ್ಪಣೆ ಮಾಡಲಾಯಿತು. ದೇಶಿ ನಿರ್ಮಿತ ಯಂತ್ರೋಪಕರಣಗಳು, ವಿವಿಧ ಕಾಲಘಟ್ಟದ ಸೂಕ್ಷ್ಮ ಯಂತ್ರಗಳನ್ನು ಈ ವಸ್ತು ಸಂಗ್ರಹಾಲಯದಲ್ಲಿ ಸಂಗ್ರಹಿಸಲಾಗಿದ್ದು ಮುಖ್ಯ ಅತಿಥಿಗಳು ವೀಕ್ಷಿಸಿದರು. ಇದೇ ವೇಳೆ ಅರುಣ್ ಗೋಯಲ್ ಅವರನ್ನು ಸನ್ಮಾನಿಸಲಾಯಿತು. ನಂತರ ಅರುಣ್ ಗೋಯಲ್ ಎಚ್ಎಂಟಿ ಲಿಮಿಟೆಡ್ ಎಲ್ಲಾ ಕ್ಷೇತ್ರಗಳಲ್ಲೂ ಅದರ ಯಂತ್ರೋಪಕರಣಗಳನ್ನು ಬಳಸಿದ್ದು ಇದುವರೆಗೂ ನಡೆದು ಬಂದ ದಾರಿ ಉತ್ತಮವಾಗಿದೆ ಎಂದು ಶ್ಲಾಘಿಸಿದರು. Because I feel any company is nothing but the men who man it. You have given top brands, be it watches, the consumer product, or tractor, which contributed to the green revolution of this country. Because sir is very busy. In fact, a couple of weeks back I have spoken to ಎಚ್ಎಂಟಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎಸ್ ಗಿರೀಶ್ ಕುಮಾರ್ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಒತ್ತು ನೀಡುವುದು ಕಂಪನಿಯ ಮುಖ್ಯ ಉದ್ದೇಶವಾಗಿದೆ. ಹಾಗಾಗಿ ಎಲ್ಲ ಇಲಾಖೆಗಳಲ್ಲೂ ಕಂಪನಿ ತನ್ನ ಉತ್ಪನ್ನಗಳನ್ನು ಅಳವಡಿಸಿದ್ದು ರಾಜ್ಯ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲೂ ಖ್ಯಾತಿ ಪಡೆದಿದೆ ಎಂದರು. 1953ರಿಂದ ಎಚ್ಎಂಟಿ ಲಿಮಿಟೆಡ್ ಇದುವರೆಗೂ ನಡೆದು ಬಂದ ದಾರಿ ಬಗ್ಗೆ ಮಾಹಿತಿ, ಎಚ್ಎಂಟಿ ಉತ್ಪನ್ನಗಳ ಪ್ರದರ್ಶನ ಏರ್ಪಾಡಾಗಿತ್ತು. ವೀಕ್ಷಣೆಗೆ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ. ಸಹಜ ಸಮೃದ್ಧಿ ಸಾವಯವ ಕೃಷಿಕರ ಬಳಗ ಹಾಗೂ ರೋಟರಿ ಕ್ಲಬ್ ಮೈಸೂರಿನಲ್ಲಿ ಆಯೋಜಿಸಿರುವ 2 ದಿನಗಳ ಗಡ್ಡೆ ಗೆಣಸು ಮೇಳಕ್ಕೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಾಡು ಜಾತಿಯ ಗೆಡ್ಡೆ ಗೆಣಸು, ನೀಲಿ ಕಾಚಲು, ಕೊವೆ ಗೆಡ್ಡೆ ಮತ್ತು ಎಲ್ಲೆಡೆ ಖ್ಯಾತಿ ಹೊಂದಿರುವ ಸಿಹಿ ಗೆಣಸಿನ ವಿವಿಧ ತಳಿಗಳು, ಕೆಸುವಿನ ಗೆಣಸು ಈ ಮೇಳದಲ್ಲಿ ಗಮನ ಸೆಳೆಯುತ್ತಿವೆ. ಜಿಲ್ಲೆಯ ವಿವಿಧ ತಾಲೂಕುಗಳು ಸೇರಿದಂತೆ ಚಾಮರಾಜನಗರ, ಉತ್ತರ ಕನ್ನಡದ ಹಲವು ಭಾಗಗಳಿಂದ ಆದಿವಾಸಿ ಸಮುದಾಯದ ಹಲವು ಕೃಷಿಕರು ಮೇಳದಲ್ಲಿ ಪಾಲ್ಗೊಂಡಿದ್ದಾರೆ. ತಮ್ಮ ವ್ಯಾಪ್ತಿಯಲ್ಲಿ ದೊರೆಯುವ ವಿವಿಧ ಬಗೆಯ ಗೆಡ್ಡೆ ಗೆಣಸುಗಳನ್ನು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇರಿಸಿದ್ದು, ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ಸ್ಥಳದಲ್ಲಿಯೇ ತಯಾರಿಸಿ ಜನರನ್ನು ಆಕರ್ಷಿಸುತ್ತಿದ್ದಾರೆ. ಸಹಜ ಸಮೃದ್ಧ ಡಿಡಿ ನ್ಯೂಸ್ನೊಂದಿಗೆ ಮೇಳದ ಆಯೋಜಕ ದೀಪಕ್, ಮೇಳಕ್ಕೆ ರಾಜ್ಯದ ಎಲ್ಲಾ ಭಾಗಗಳ ಆದಿವಾಸಿಗಳು ಆಗಮಿಸಿದ್ದು ನಾನಾ ಬಗೆ ತಳಿಯ ಗೆಣಸುಗಳನ್ನು ತಂದು ಮಾರಾಟ ಮಾಡುತ್ತಿದ್ದಾರೆ. ಇದೊಂದು ವಿಶಿಷ್ಟ ಅನುಭವವಾಗಿದೆ ಎಂದು ತಿಳಿಸಿದರು. ಸುಮಾರು ಕರ್ನಾಟಕದ ಎಲ್ಲ ಭಾಗದ ಆದಿವಾಸಿ ಜನಗಳು ಅವ್ರು ಏನೇನು ಬೆಳೀತಾರೆ, ಗೆಡ್ಡೆ ಗೆಣಸು ಅದನ್ನು ಮತ್ತೆ ಜೇನು ಅದೆಲ್ಲ ತಗೊಂಡು ಬಂದಿದ್ದಾರೆ. ಮತ್ತು ತುಂಬ ಕೇರಳದಿಂದ ಅಕ್ಕಪಕ್ಕ ರಾಜ್ಯದಿಂದ ಎಲ್ಲ ಬಂದಿದ್ದಾರೆ. ಇಲ್ಲೊಂದು 150ಕ್ಕೂ ಹೆಚ್ಚು ವೆರೈಟಿ ಗೆಡ್ಡೆ ಗೆಣಸು ತೊಗೊಂಡು ಬಂದಿದ್ದಾರೆ.
ತುಂಬಾ ಚೆನ್ನಾಗಿದೆ, ಎಲ್ಲ ತಗೊಳ್ತಾ ವ್ಯಾಪಾರಿ ಇದ್ದಾರೆ. ಸುರೇಶ್ ತಾವು ಎಚ್ಡಿ ಕೋಟೆ ಆದಿವಾಸಿಗಳಾಗಿದ್ದು ತಮ್ಮ ಭಾಗದಲ್ಲಿ ಬೆಳೆಯುವ ಹಲವು ತಳಿಯ ಗೆಣಸುಗಳನ್ನು ತಂದು ಮಾರಾಟ ಮಾಡುತ್ತಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದರು. 3 ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀವಿ. ನೀಲಿ ಕಾಚಲನ್ನ ಪರಿಚಯ ಮಾಡಿಸಿದ್ದೆ ನಾವು. ಮೊದಲನೇ ವರ್ಷ ಶುರುವಾದಾಗ ನಾವು ನೀಲಿ ಕಾಚಲನ್ನ ಸ್ವಲ್ಪ ಮಾತ್ರ ತಂದಿದ್ದೀವಿ. ಜನರಿಗಿಂದ ತುಂಬ ಒಳ್ಳೆ ಅಭಿಪ್ರಾಯ ಬರ್ತಿರೋದ್ರಿಂದ ಈ ಸರಿ ಜಾಸ್ತಿನೇ ತಂದಿದ್ದೀವಿ. ಮತ್ತು ಜನ ಜಾಸ್ತಿ ಅದನ್ನೇ ಕೇಳ್ತಾ ಇದ್ದಾರೆ ಎಲ್ಲರೂ ಬಂದು. ಇಲ್ಲಿ ಬಂದರೆ ನಮಗೆ ಗ್ರಾಹಕಿ ವಾಸಂತಿ ನಂದಕುಮಾರ್ ಬೆಂಗಳೂರಿಗೆ ಆಗಮಿಸಿದ್ದು ಹಲವು ತಳಿಗಳ ಗೆಣಸುಗಳನ್ನು ಕಂಡು ಸಂತಸವಾಗಿದೆ ಎಂದರು. 2 ವರ್ಷದಿಂದ ಹೊಸ ಥರದಲ್ಲಿ ಸಿಕ್ಕುತ್ತೆ, ತಗೊಂಡೋಗಿ ಬೆಳೆಸ್ತೀವಿ. ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋ ಫ್ರೆಂಡ್ಸ್ಗಳಿಗೆ ಕೊಡ್ತೀವಿ. ಟೆರಸಲ್ಲಿ ಬೆಳಿಬೋದು, ಬೆಳೀರಿ ಅಂತ ಹೇಳಿಬಿಟ್ಟು. ಇದು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದೆ. ಇದು ಈಗ ಬೇರೆ ಗೆಣಸುಗಳೆಲ್ಲ ತಿಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದೆಲ್ಲ ಬರುತ್ತೆ ಅಂತಾರಲ್ಲ, ಈ ಥರದ್ರಲ್ಲಿ ಅಂಥ ತೊಂದರೆಗಳು ಏನೂ ಇಲ್ಲ. ಮತ್ತು ಅದಕ್ಕಿಂತ ರುಚಿ ತುಂಬ ಇದೆ. ಇದು ನಮ್ಮ ನಾಟಿ ವೆರೈಟಿಗಳಲ್ಲಿ ರುಚಿ ಸಖತ್ತಾಗಿದೆ. ಬಗೆಬಗೆಯ ಗಡ್ಡೆ ಆಹಾರ ತಜ್ಞ ಡಾಕ್ಟರ್ ಖಾದರ್ ಅನಾದಿ ಕಾಲದ ಆಹಾರ ಎನಿಸಿದ ಗೆಣಸುಗಳನ್ನು ಹೆಚ್ಚು ಸೇವಿಸಿದರೆ ರೋಗ ಮುಕ್ತರಾಗುತ್ತೇವೆ. ಆರೋಗ್ಯ ಇಲಾಖೆ ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಬೇಕು ಎಂದು ಹೇಳಿದರು. ಗಂಜಿ ಮಾಡಿ ಅಂಬಲಿ ಮಾಡಿ ಕುಡಿದ್ರೆ ಯಾವ ಕಾಯಿಲೆನೂ ನಿಮ್ಮ ದೇಹಕ್ಕೆ ಸೋಕದು. ಹೆಚ್ಚಾಗಿ ಗೌರ್ಮೆಂಟು ಇಂಥ ಅದ್ಭುತವಾದ ಕೆಲಸಗಳನ್ನು ಮಾಡಬೇಕು. ಸೊ ಹೀಗೆ ಪ್ರತಿ ವರ್ಷ ನಾವು ಗ್ರಾಹಕರಾದ ಗೀತಾ ತಾವು ಪ್ರತಿ ವರ್ಷ ಈ ಮೇಳಕ್ಕೆ ಆಗಮಿಸಿ ಗೆಣಸು ಖರೀದಿ ಮಾಡುತ್ತಿದ್ದು ವಿಶೇಷ ಆಸಕ್ತಿ ಬೆಳೆಸಿಕೊಂಡಿರುವುದಾಗಿ ತಿಳಿಸಿದರು. ಸುಮಾರು ವೆರೈಟಿ ಮರ್ತೇ ಹೋಗಿದೆ. ಗೆಣಸು ಅಂದ್ರೇನೆ ಏನು ಗೊತ್ತಿಲ್ಲ, ಆ ಥರ ಪಿಜ್ಜಾ ಬರ್ಗರ್ ಕಾಲ ಬಂದ್ಬಿಟ್ಟಿದೆ ಇವಾಗ. ಅದಕ್ಕಿಂತ ಹೆಚ್ಚು ಮೌಲ್ಯಯುಕ್ತ ಇರುವಂತಹ ಆಹಾರ ಪದಾರ್ಥಗಳು ನಮ್ಮಲ್ಲಿ ಬೆಳೀತಾ ಇದೆ. ಅದನ್ನೆಲ್ಲ ನಾವು ಬೆಳೆಸಬೇಕು, ಉಳಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಸುಮಾರು ವರ್ಷದಿಂದ ಸತತವಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಚೆನ್ನೈನ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತ ಇಂಗ್ಲೆಂಡ್ ನಡುವಿನ ಮೊದಲ ಕ್ರಿಕೆಟ್ ಟೆಸ್ಟ್ನ 3ನೇ ದಿನದಾಟದ ಅಂತ್ಯಕ್ಕೆ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 257 ರನ್ ಗಳಿಸಿ ಸಂಕಷ್ಟದ ಸ್ಥಿತಿಯಲ್ಲಿ ಇದೆ. ಇನ್ನಿಂಗ್ಸ್ನಲ್ಲಿ ಒಟ್ಟಾರೆ 321 ರನ್ ಹಿನ್ನಡೆಯಲ್ಲಿರುವ ಭಾರತ 4ನೇ ದಿನದಾಟ ಕಾಯ್ದಿರಿಸಿದೆ. ಭಾರತದ ಪರ ರಿಷಬ್ ಪಂತ್ 91, ಚೇತೇಶ್ವರ ಪೂಜಾರ 73 ರನ್ ಗಳಿಸಿದರು. 33 ರನ್ ಗಳಿಸಿರುವ ವಾಷಿಂಗ್ಟನ್ ಸುಂದರ್ ಮತ್ತು 8 ರನ್ ಗಳಿಸಿರುವ ರವಿಚಂದ್ರನ್ ಅಶ್ವಿನ್ ಕ್ರೀಸ್ನಲ್ಲಿ ಇದ್ದಾರೆ. ಇಂಗ್ಲೆಂಡ್ ಪರ ಡಾಮಿನಿಕ್ ಬೆಸ್ 4, ಜೋಫ್ರಾ ಆರ್ಚರ್ 2 ವಿಕೆಟ್ ಗಳಿಸಿದರು. ಇದಕ್ಕೂ ಮುನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಇಂದು ದಿನದಾಟ ಆರಂಭಿಸಿದ ಇಂಗ್ಲೆಂಡ್ 578 ರನ್ಗಳ ಬೃಹತ್ ಮೊತ್ತ ಪೇರಿಸಿ ಆಲ್ಔಟ್ ಆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ಸಂದಿಗ್ಧತೆಯನ್ನು ದಿಟ್ಟವಾಗಿ ಎದುರಿಸಿದ ಭಾರತ, ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಬಲವರ್ಧನೆ ಅಗತ್ಯ, ರಾಷ್ಟ್ರಪತಿ ರಾಮನಾಥ್ ಕೋವಿಂದ್. ಕೃಷಿ ಕಾಯ್ದೆಗಳ ಕುರಿತು ಜನಜಾಗೃತಿಗೆ ಸಂಕಲ್ಪ, ರಾಜ್ಯಾದ್ಯಂತ ವರ್ಚುವಲ್ ಸಭೆಗಳ ಆಯೋಜನೆ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ. ಪ್ರಸಕ್ತ ಬಜೆಟ್ನಲ್ಲಿ ಕಾರ್ಮಿಕ ವಲಯಕ್ಕೆ ಹಲವು ಯೋಜನೆ, ಪರಿವರ್ತನೆಯ ಪರ್ವಕ್ಕೆ ಮುನ್ನುಡಿ, ಪ್ರಧಾನಿ ನರೇಂದ್ರ ಮೋದಿ. ಉತ್ತರಾಖಂಡದಲ್ಲಿ ಹಿಮ ಪ್ರವಾಹ, ರಕ್ಷಣಾ ಕಾರ್ಯ ಚುರುಕು, ಪರಿಸ್ಥಿತಿ ನಿರ್ವಹಣೆಗೆ ಕೇಂದ್ರದಿಂದ ಅಗತ್ಯ ನೆರವು, ಅಮಿತ್ ಶಾ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ತಪ್ಪದೇ ಮಾಸ್ಕ್ ಧರಿಸಿ. ನೀವು ಸುರಕ್ಷಿತವಾಗಿರುವುದರೊಂದಿಗೆ ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ಸರಿಯಾದ ಕ್ರಮದಲ್ಲಿ ಮುಖಗವಸನ್ನು ತಪ್ಪದೇ ಧರಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.